ಎಂಬುದಾಗಿ ಹೆಸರು ಬಂತು ಕರ್ನಾಟಕ. ಇಂದು ನಾವು ಕೇವಲ ಒಂದು ಕಾರ್ಯಕ್ರಮ ಆರಂಭಿಸಲು ಸೇರಿಲ್ಲ. ನಮ್ಮ ಮಣ್ಣಿನ ತಾಯಿ, ನಮ್ಮ ಪರಂಪರೆಯ ಪ್ರಾಣ, ನಮ್ಮ ಗುರುತು, ಗೌರವ ಇವೆಲ್ಲವನ್ನು ಹೊತ್ತಿರುವ ಕನ್ನಡ ನಾಡಿನ ಅಸ್ತಿತ್ವವನ್ನು ನಮಿಸಲು ಸೇರಿದ್ದೇವೆ. ನಮ್ಮ ಕರ್ನಾಟಕ ಕೇರಳದಿಂದ ಜೋಗ ಜಲಪಾತದ ಸೊಬಗು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದ ನಡೆದು ಬಂದ ಹಾದಿಯಲ್ಲಿ ಒಂದು ಸಂಭ್ರಮದ ಹಾಗೂ ಸಡಗರದ ದಿನ ಅಂತ ಹೇಳಬಹುದು. 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಮಿಂದೇಳುವ ಈ ಅಮೃತ ಗಳಿಗೆ ಸರ್ವತಾ ಸ್ಮರಣೀಯವಾದ ಇಂದಿನ ಈ ಸುಂದರ ಕಾರ್ಯಕ್ರಮ ಮತ್ತಷ್ಟು ಕಳೆಗಟ್ಟಲು ಮುಖ್ಯ ಕಾರಣ ನಮ್ಮ ಸಂಸ್ಥೆಯ ರೂವಾರಿ, ಕೊಡಗೈ ದಾನಿ, ಅಪಾರ ಜನಮನ್ನಣೆಯನ್ನು ಪಡೆದು ಅದ್ಭುತ ದೂರದರ್ಶಿತ್ವವನ್ನು ಹೊಂದಿರುವ ನಮ್ಮ ನೆಚ್ಚಿನ ಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ.ಸಿ. ಷಣ್ಮುಗಂ ಸರ್ ಅವರ ಉಪಸ್ಥಿತಿ. ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಭಾರತದ 2ನೇ ಪ್ರಜೆಯಾಗಿ ಗುರುತಿಸಿಕೊಂಡಿದ್ದಾರೆ. ಕನ್ನಡ ನಾಡಿಗೆ ಕರ್ಮಭೂಮಿಯವರದು. ಇವರ ಕೊಡುಗೆ ಅಪಾರ. ಇಂದಿನ ಅವರ ದಿವ್ಯ ಉಪಸ್ಥಿತಿಯು ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ ಎಂದರೆ ಉತ್ಪ್ರೇಕ್ಷೆಯಾಗಲಾರದು. ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ನಿರ್ವಹಣಾ ಟ್ರಸ್ಟಿಯಾದ ಶ್ರೀಮತಿ ಲಲಿತಾಲಕ್ಷ್ಮಿ ಹಾಗೂ ನಮ್ಮ ಅಧ್ಯಕ್ಷರಾದ ಶ್ರೀ ಎಸ್ ಅರುಣ್ ಕುಮಾರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ತುಂಬ ಹೃದಯದ ಸ್ವಾಗತ. ನಮ್ಮ ವಿದ್ಯಾಲಯದ ಕಾರ್ಯಕಾರಿ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿಜಯಾನಂದ್ ಸರ್ ನಮ್ಮೊಳಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಆಕರ್ಷಣೆ ಶ್ರೀ ರಾಜೇಶ್ ಕೃಷ್ಣನ್ ಇವರು ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕರು, ಕಂಠದಾನ ಕಲಾವಿದರು. ಅವರು ನಮ್ಮೊಡನೆ ಇಂದು 2-3 ಹಾಡುಗಳನ್ನು ಹಾಡ್ತಾನೆ ಇದ್ದಾರೆ. ಸರ್, ನೀವು ಹಾಡಲೇಬೇಕು ಇವತ್ತು. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಮನದ ಮಾತಿನಲ್ಲಿ ಕನ್ನಡದ ಪರಿಮಳವಿದೆ. ಕನ್ನಡ ನಾಡಿನ ಜನತೆಗೆ ಮಾಡಿದ ಇವರ ಸೇವೆಗಳು ನಮಗೆ ಪ್ರೇರಣೆ. ಕನ್ನಡಿಗರೊಂದಿಗೆ ಕೈಜೋಡಿಸಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು, ಕನ್ನಡ ಪರಂಪರೆಯ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಿರುವುದು, ಕೆಲಸದ ಸ್ಥಳವಾಗಲಿ ಸಾರ್ವಜನಿಕ ವೇದಿಕೆಯಾಗಲಿ ಕನ್ನಡದ ಗೌರವ ಕಾಪಾಡಿರುವುದು, ಇವೆಲ್ಲವುಗಳು ಕನ್ನಡಿಗ ಎಂದರೆ ಕೇವಲ ಜನ್ಮದಿಂದ ಆಗುವುದಿಲ್ಲ, ಮನಸ್ಸು ಮತ್ತು ಪ್ರೀತಿಯಿಂದ ಆಗುತ್ತದೆ ಎಂಬುದಕ್ಕೆ ಉದಾಹರಣೆ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಇಲ್ಲಿ ಸೇರಿರುವುದು ಕೇವಲ ಆಸರನಿಗೆ ಮಾತ್ರವಲ್ಲ, ಇದು ಕನ್ನಡ ಪಾರಂಪರೆಯನ್ನು ಸ್ಮರಿಸುವ ಅವಕಾಶ. ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ದಿನ. ನಮ್ಮ ರಾಜರಾಜೇಶ್ವರಿ ಸಮೂಹ ಸಂಸ್ಥೆಗಳಲ್ಲಿ ನಾವು ದಾಸಲ ವರ್ಷಗಳಿಂದ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ಮಾಡುತ್ತಿದ್ದೇವೆ. ಲಕ್ಷಾಂತರ ಉಚಿತ ಶಾಸ್ತ್ರ ಚಿಕಿತ್ಸೆ, ಸಾವಿರಾರು ಡಯಾಲಿಸಿಸ್ ರಿಯಾಯಿತಿ ದರದಲ್ಲಿ ಇಲ್ಲಿಯವರೆಗೆ ನೀಡಿದೆ. ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಮಾಡ್ಯುಲರ್ OT, ICU ಹೀಗೆ ಎಲ್ಲ ಆಧುನಿಕ ಸೌಲಭ್ಯಗಳು ನಮ್ಮಲ್ಲಿವೆ. ಇತ್ತೀಚೆಗೆ ನನ್ನ ಸೇವೆಯನ್ನು ಪರಿಗಣಿಸ ಪ್ರಸಿದ್ಧ ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಯೂನಿವರ್ಸಿಟಿ ನನಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇಂದು ನಮ್ಮೊಂದಿಗೆ ಇರುವ ಗಾಯಕರಾದ ರಾಜೇಶ್ ಕೃಷ್ಣನ್. ಕನ್ನಡ ಸಿನಿಮಾಗೆ ಇವರ ಕೊಡುಗೆ ಕೊಟ್ಟರು. G.Sa.Re.Ga.Ma.Pa ಇಂದ ಇವರು ಕನ್ನಡ ಸಿನಿಮಾಕ್ಕೆ ಇವರ
ಕೊಡುಗೆ ಕೊಟ್ಟದ್ದು ಅವರಿಗೆ ದೇವರು ಇನ್ನೂ ಹೆಚ್ಚಿನ ಯಶಸ್ಸು ನೀಡಲಿ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ನಮ್ಮ ನಾಡಿನ ವೃದ್ಧಿಸೋಣ, ಭಾಷೆಯನ್ನು ಬೆಳೆಸೋಣ, ಕರ್ನಾಟಕದ ಹೆಮ್ಮೆಯನ್ನು ಉಳಿಸೋಣ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಸಿಗಿ ಸುದ್ದಿ. 100 ಕೋಟಿ ವೆಚ್ಚದಲ್ಲಿ ನಾವು ಮೆಡಿಕಲ್ ಆಂಕಾಲಜಿ ಯೂನಿಟ್ ಇನ್ನೂರು ತಿಂಗಳಲ್ಲಿ ಜಮಾಜಕ್ಕೆ ಆರಂಭಿಸುತ್ತಿದ್ದೇವೆ. ಈ ಸೌಲಭ್ಯ ದಕ್ಷಿಣ ಭಾರತದಲ್ಲಿ ಮೊದಲನೆಯದು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ, ಜೈ ರಾಜ್ಯೋದಯದ ಜ್ಯೋತಿ, ರಾಜರಾಜೇಶ್ವರಿಯ ರತ್ನ ಮುಕುಟದ ಕಾಂತಿ. ಕುವೆಂಪು ಅವರು ನಮ್ಮೆಲ್ಲರಿಗೂ ಈ ರೀತಿ ಎಚ್ಚರಿಸಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು.